ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ನಾವಿವತ್ತು ಇರೋದು ಜರ್ಮನಿಯ ಬವೇರಿಯಾ ಸ್ಟೇಟ್ ಅಲ್ಲಿರೋ ಗಾರ್ಮಿಶ್ ಪಾರ್ಟೆನ್ಕಿರ್ಚೆನ್ ಅನ್ನೋ ಟೌನ್ ಅಲ್ಲಿ. ಈ ಟೌನ್ ಫೇಮಸ್ ಇರೋದೇ ಔಟ್ಡೋರ್ ಆಕ್ಟಿವಿಟೀಸ್ಗೆ ಹಾಗೂ ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ಗೆ. ಮತ್ತೆ ಸ್ಕೀಯಿಂಗ್ ಆಕ್ಟಿವಿಟೀಸ್ ಎಲ್ಲ ಇಲ್ಲಾಗತ್ತೆ. ಇದು ಇರೋದು ಆಲ್ಮೋಸ್ಟ್ ಆಸ್ಟ್ರಿಯಾ ಬಾರ್ಡರ್ ಅಲ್ಲಿ. ಹಾಗಿರೋದ್ರಿಂದ ಇಲ್ಲಿ ಜಾಸ್ತಿ ಸ್ನೋ ಆಗುತ್ತೆ. ಹಾಗೆ ನಾವು ಮಾರ್ನಿಂಗ್ 6 ಹೊರಟು ಸ್ಟುಟ್ಗಾರ್ಟ್ ಇಂದ ಇಲ್ಲಿ 10:45 ಅಷ್ಟೊತ್ತಿಗೆ ರೀಚ್ ಆದ್ವಿ. ಆನ್ ದಿ ವೇ ಜರ್ನಿ ಅಂತೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿತ್ತು. ಅದರ ವಿಡಿಯೋನು ಹಾಕಿರ್ತೀನಿ, ಒಂದ್ ರೌಂಡ್ ನೋಡ್ಕೊಂಡು ಬನ್ನಿ. ಇದು ಜರ್ಮನಿಯಲ್ಲಿ ನಮ್ಮ ಮೊದಲ ವಿಂಟರ್ ಆಗಿತ್ತು. ನಾನಂತೂ ಸ್ನೋ ನೋಡೋಕೆ ಫುಲ್ ಎಕ್ಸೈಟೆಡ್ ಆಗಿದ್ದೆ. ಹಾಗೆ ಟ್ರೈನ್ ಜರ್ನಿಲಿ ಈ ಲ್ಯಾಂಡ್ಸ್ಕೇಪ್ಸ್ ಎಲ್ಲ ಸಖತ್ ಬ್ಯೂಟಿಫುಲ್ ಆಗಿತ್ತು. ಬ್ಯಾಕ್ ಸೈಡಲ್ಲಿ ಫುಲ್ ಸ್ನೋ ಕವರ್ಡ್ ಆಗಿರೋ ಮೌಂಟೇನ್ಸ್ ನೋಡೋಕೆನೆ ತುಂಬ ಚೆನ್ನಾಗಿತ್ತು. ನೀವು ಸಹ ಈ ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡದೆ ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ನಾವಿವತ್ತು ಇಲ್ಲೇ ಗಾರ್ಮಿಶ್ ಅಲ್ಲಿ ಸ್ಟೇ ಮಾಡ್ತಾ ಇದೀವಿ. ಮತ್ತೆ ಇಲ್ಲೇ ಒಂದು ಗಾರ್ಜ್ ಇದೆ, ಹಾಗೆ ಬ್ಯೂಟಿಫುಲ್ ಆದ ಲೇಕ್ ಇದೆ. ಆ ಲೇಕ್ ಯಾವ್ದು ಅಂತ ಅಲ್ಲಿ ಹೋಗಿ ತೋರಿಸ್ತೀನಿ. ಹಾಗೆ ನಾಳೆ ನಮ್ ಪ್ಲಾನ್ ಇರೋದು ಜರ್ಮನಿಯ ಟಾಪ್ ಅಂದ್ರೆ ಜುಕ್ಸ್ ಗೆ ಹೋಗ್ತಾ ಇದೀವಿ. ಸೊ ಅಲ್ಲಿ ಚಳಿ ಹೇಗಿರತ್ತೆ, ಇಲ್ಲೇ ಆಲ್ಮೋಸ್ಟ್ ಫ್ರೀಸ್ ಆಗಿ ಕೈಯೆಲ್ಲ ನೋವಾಗಕ್ ಸ್ಟಾರ್ಟ್ ಆಗ್ತಿದೆ. ಅಲ್ಲಿ ಹೋದ್ಮೇಲೆ ಹೇಗಿರತ್ತೆ ಎಲ್ಲಾನು ತೋರಿಸ್ತೀನಿ. ಸೊ ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡದೆ ನೋಡಿ. ನಾವು ನಮ್ಮ ಲಗೇಜ್ ನ ಸ್ಟೇಷನ್ ಅಲ್ಲೇ ಇಟ್ಬಿಟ್ಟು ಇವಾಗ ಗಾರ್ಜ್ ಕಡೆ ಹೋಗೋ ಬಸ್ ನ ಹತ್ತಿದ್ವಿ. ಇಲ್ಲಿಂದ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆಗತ್ತೆ. ನಾವಿವಾಗ ಗಾರ್ಜ್ ಇರೋ ಸ್ಟಾಪಿಗೆ ಬಂದು ಇಳ್ಕೊಂಡಿದೀವಿ. ಇದೆ ಸ್ವರ್ಗ ತರ ಅನಿಸ್ತಾ ಇದೆ. ಸೊ ಕ್ರಿಸ್ಮಸ್ ಹಾಲಿಡೇ ಆಗಿದ್ರಿಂದ ಎಲ್ರು ವೆಕೇಶನ್ ಬಂದಿದ್ದಾರೆ ಅನ್ಸತ್ತೆ. ಬಸ್ ಅಂತೂ ಫುಲ್ ರಶ್ ಇತ್ತು. ಸೊ ಹಾಗೆ ಜನನು ನೋಡ್ಬೋದು, ಎಲ್ಲೂ ನೋಡಿದ್ರು ಜನನೇ ಕಾಣಿಸ್ತಾ ಇದಾರೆ. ಸೊ ಹಾಗೆ ಇಲ್ಲೇ ಸ್ಕೀ ಸ್ಟೇಷನ್ ಕೂಡ ಇದೆ. ಸ್ಕೀಯಿಂಗ್ ಮಾಡೋರಿದ್ರೆ ಅದು ಕೂಡ ಮಾಡ್ಬೋದು. ಇಲ್ಲಿಗೆ ಬರ್ಬೇಕಂದ್ರೆ ಸ್ನೋಗೆ ಸೆಟ್ ಆಗೋ ತರ ಶೂ ಹಾಕೊಂಡ್ ಬರ್ಬೇಕು. ವರುಣ್, ಫ್ರೆಶ್ ಸ್ನೋ. ಇಲ್ಲಿಂದ ಆ ಗಾರ್ಜಿಗೆ ½ ವಾಕ್ ಇದೆ. ಬಟ್ ವ್ಯೂಸ್ ಅಂತೂ ವರ್ತ್. ಈ ಟೈಮಿಗೆ ಬಂದಿರೋದಕ್ಕೂ ಸಾರ್ಥಕ ಆಯ್ತು. ಒಂದ್ ಕಡೆ ಬಿಸಿಲು ಇದೆ, ಒಂದ್ ಕಡೆ ಫುಲ್ ಚಳಿನೂ ಇದೆ. ಆನ್ ದಿ ವೇ ವ್ಯೂಸ್ ಅಂತೂ ಸಖತ್ ಬ್ಯೂಟಿಫುಲ್ ಆಗಿದೆ. ನಾನಂತೂ ನಿಂತ ಕಡೆಯಲ್ಲೆಲ್ಲ ಫೋಟೋಸ್ ವಿಡಿಯೋಸ್ ಅನ್ನೆಲ್ಲ ತಗೊಂತಾ ಇದ್ದೀನಿ. ಸೊ ಮೋಸ್ಟ್ಲಿ ಇಲ್ಲಿ ಹತ್ಕೊಂಡ್ ಬರೋ ನೀರು ಆ ಮೇಲ್ಗಡೆ ಗಾರ್ಜ್ ಇಂದಾನೆ ಬರ್ತಾ ಇರೋದು ಅನ್ಸುತ್ತೆ. ಲೆಟ್ಸ್ ಗೋ. ಮೋಸ್ಟ್ಲಿ ಮೇಲ್ಗಡೆ ಹೋಗಕ್ಕೆ ಈ ಟಾಂಗಾ ಗಾಡಿ ಕೂಡ ಇದೆ ಅನ್ಸುತ್ತೆ. ನಾವ್ ಇದನ್ನೇನ್ ತಗೊಂಡಿಲ್ಲ. ಸೊ ಆನ್ ದಿ ವೇ ವ್ಯೂಸ್ ನೆಲ್ಲ ಎಂಜಾಯ್ ಮಾಡ್ಕೊಂತ ನಡ್ಕೊಂಡು ಹೋಗೋದೇ ಸಖತ್ ಬ್ಯೂಟಿಫುಲ್ ಆಗಿರುತ್ತೆ. ½ ಹೋಗೋದು ಮೋಸ್ಟ್ಲಿ ನಾವು 1 hour ತಗೊಳ್ಬೋದೇನೋ ಅಲ್ವಾ, ಇಷ್ಟು ಸ್ಟಾಪ್ ಕೊಟ್ರೆ. ಸೊ ವ್ಯೂಸ್ ಅಂತೂ ನೆಕ್ಸ್ಟ್ ಲೆವೆಲ್. ವರುಣ್, ಹೇಗಿದೆ ಪ್ಲೇಸ್? ನನ್ಗಂತೂ ಈ ಪ್ಲೇಸ್ ಬಗ್ಗೆ ಹೇಳಕ್ ಮಾತುಗಳೇ ಬರ್ತಾ ಇಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿಂದ ಹೋಗಕ್ಕಂತೂ ಮನ್ಸೇ ಆಗ್ತಿಲ್ಲ. ಸುತ್ತಲೂ ಸ್ನೋ ಇದೆ, ಅದು ಫ್ರೆಶ್ ಆಗಿರೋ ಸ್ನೋ. ಹಾಗೆ ಈ ಗಿಡದ ಮೇಲ್ಗಡೆಯಿಂದನೂ ಸ್ನೋ ಬೀಳ್ತಾ ಇದೆ. ಅಶ್ಶೋ ಹ್ಯಾಸೆ ಫುಲ್ ಪಿಚ್ ಪಿಚ್
ಸ್ನೋ ಎಲ್ ಬಿದ್ರು ನೋಡಕ್ಕೆ ಸಖತ್ ಬ್ಯೂಟಿಫುಲ್ ಆಗಿರತ್ತೆ. ಈ ತರ ರೋಡ್ ಇದ್ರೆ ಯಾರು ಅರ್ಧ ಗಂಟೆ ಅಲ್ಲ 2 ಅವರ್ಸ್ ಬೇಕಾದ್ರೂ ನಡಿಬಹುದು. ಚಳಿ ಇದ್ರೂ ಮ್ಯಾಟರ್ ಆಗಲ್ಲ, ಅಷ್ಟು ಚೆನ್ನಾಗಿದೆ ವ್ಯೂಸ್ ಎಲ್ಲ. ಇಲ್ಲೇ ಸ್ಟೇ ಮಾಡಕ್ಕೆಲ್ಲ ರೆಸಾರ್ಟ್ಸ್ ಎಲ್ಲ ಇದೆ ಅನ್ಸುತ್ತೆ. ಕಾರ್ಗಳೆಲ್ಲ ತುಂಬಾ ಬರ್ತಾ ಇದೆ. ಹಾಗೆ ಡೇ ಟ್ರಿಪ್ ಗೆ ಕೂಡ ಬರಬಹುದು. ಮ್ಯೂನಿಕ್ ಇಂದ ಬರೋದಿದ್ರೆ ಈಸಿ ಆಪ್ಷನ್ ಆಕ್ಚುಲಿ. ನಾವು ಸುಡ್ಗಾಡಿಂದ ಬಂದಿರೋದ್ರಿಂದ 1 ಡೇ ಸ್ಟೇ ಮಾಡೋ ಆಪ್ಷನ್ ನ ತಗೊಂಡ್ವಿ. ಆಲ್ಮೋಸ್ಟ್ ಇನ್ನೇನ್ ರೀಚ್ ಆಗೇ ಬಿಟ್ವಿ ನಾವು. ಅರ್ಧ ಗಂಟೆ ಅನ್ಕೊಂಡು ಆಲ್ಮೋಸ್ಟ್ 1 ಅವರ್ ತಗೊಂಡ್ವಿ. ಫುಲ್ ಆನ್ ದಿ ವೇ ಎಂಜಾಯ್ ಮಾಡ್ತಾ ಸ್ನೋನೆಲ್ಲ ನೋಡ್ಕೊಂಡು. ಈ ನೀರ್ ಹರ್ಕೊಂಡ್ ಬರೋ ಕಡೆ ಎಲ್ಲ ಫುಲ್ ಟೆಂಪರೇಚರ್ ಡೌನ್ ಆಗಿರೋದ್ರಿಂದ ಐಸ್ ಆಗ್ಬಿಟ್ಟಿದೆ. ಸೊ ನಾವಿವಾಗ ಆಲ್ಮೋಸ್ಟ್ ಗಾಜ್ ಹತ್ರ ರೀಚ್ ಆಗಿದೀವಿ. ಸೊ ಹೀಗಿದೆ ಇಲ್ಲಿ ಫುಲ್ ಸ್ನೋ ಆಗಿ. ಎಷ್ಟು ಸಖತ್ತಾಗಿದೆ ಈ ಪ್ಲೇಸ್ ಅಂದ್ರೆ ಫೋನಲ್ಲಿ ಕ್ಯಾಪ್ಚರ್ ಮಾಡಕ್ ಆಗ್ತಾ ಇಲ್ಲ ಈ ಬ್ಯೂಟಿನ. ಸಖತ್ ಬ್ಯೂಟಿಫುಲ್ ಆಗಿದೆ ಮಾತ್ರ. ಸೊ ನೀವೇನಾದ್ರೂ ಇಲ್ಲಿ ಬರಕ್ ಪ್ಲಾನ್ ಮಾಡಿದ್ರೆ ಈ ಪ್ಲೇಸ್ ನ ವಿಂಟರ್ ಅಲ್ಲಿ ವಿಸಿಟ್ ಮಾಡಿ. ಇದ್ರ ಬ್ಯೂಟಿನೇ ಬೇರೆ ತರ ಇರುತ್ತೆ. ಸಮ್ಮರ್ ಅಲ್ಲೂ ಚೆನ್ನಾಗಿರುತ್ತೆ, ಬಟ್ ವಿಂಟರ್ ಅಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇಲ್ಲಿ ಗಾರ್ಜ್ ಹೋಗಕ್ಕೆ ಟಿಕೆಟ್ ತಗೋಬೇಕು ಅನ್ಸುತ್ತೆ. ಸೊ ಪರ್ ಪರ್ಸನ್ €10 ಏನೋ ಇರುತ್ತೆ. ಬಟ್ ಓಕೆ, ವರ್ತ್ ಇದೆ ಪ್ಲೇಸ್ ಮಾತ್ರ. ಆಕ್ಚುಲ್ ಗಾರ್ಜ್ ಎಂಟ್ರೆನ್ಸ್ ಇನ್ನ ಬಂದಿಲ್ಲ. ಇಲ್ಲಿಂದಾನೇ ವಾಕ್ ಸ್ಟಾರ್ಟ್ ಆಗುತ್ತೆ ಆದ್ರೆ. ಬಟ್ ಪ್ಲೇಸ್ ಮಾತ್ರ ಯಾವ ತರ ಇದೆ ನೋಡಿ, ಸ್ವರ್ಗ ತರ ಅನ್ಸ್ತಾ ಇದೆ ನಂಗಂತೂ. ಸೊ ನಾನಂತೂ ಇಷ್ಟು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಇಲ್ಲಿಂದ ಆಕ್ಚುಲ್ ಗಾರ್ಜ್ ಸ್ಟಾರ್ಟ್. ಇದು ಈ ಗಾರ್ಜ್ ನ ಎಂಟ್ರಿ ಪಾಯಿಂಟ್. ಇದ್ರ ಹೆಸರು ಪಾಟ್ನಾಕ್ಲ್ಯಾಮ್ ಗಾರ್ಜ್. ಈ ದೊಡ್ಡ ದೊಡ್ಡ ಬಂಡೆಗಳ ಮಧ್ಯದಿಂದ ಪಾಟ್ನಾಕ್ ಅನ್ನೋ ರಿವರ್ ಹರ್ಕೊಂಡು ಹೋಗ್ತಾ ಇರೋದ್ರಿಂದ ಇದಕ್ಕೆ ಪಾಟ್ನಾಕ್ಲ್ಯಾಮ್ ಗಾರ್ಜ್ ಅನ್ನೋ ಹೆಸರು ಬಂತು. ಮತ್ತೆ ಇದೇ ತರ ಗಾರ್ಜ್ ನಿಮ್ಗೆ ತುಂಬಾ ಕಡೆಯಲ್ಲಿ ಕೂಡ ನೋಡಕ್ ಸಿಗುತ್ತೆ ಯುರೋಪ್ ಅಲ್ಲಿ. ಸೊ ನಾವು ಸ್ವಿಟ್ಜರ್ಲ್ಯಾಂಡ್ ಅಲ್ಲೂ ಕೂಡ ಒಂದ್ ಕಡೆ ಹೋಗಿದ್ವಿ. ಅದು ಸಮ್ಮರ್ ಅಲ್ಲಿ ಹೋಗಿದ್ವಿ. ಅದು ಕೂಡ ಸಖತ್ ಬ್ಯೂಟಿಫುಲ್ ಆಗಿತ್ತು. ಫುಲ್ ನೀರು ಫೋರ್ಸ್ ಇಂದ ಹರಿದು ಬಂದು ಈ ತರ ದೊಡ್ಡ ದೊಡ್ಡ ಬಂಡೆನೆಲ್ಲ ಕುಡ್ಕೊಂಡು ಅದು ಬಂದಿದೆ ಅಂದ್ರೆ ಎಷ್ಟು ಚೆನ್ನಾಗಿರ್ಬೋದಲ್ವಾ. ಹಾಗೆ ಈ ಗಾರ್ಜ್ ಅಲ್ಲಿ ಫುಲ್ ಎಂಡ್ ತನಕ ಹೋಗಿ ವಾಪಸ್ ಬರ್ತೀರಾ ಅಂದ್ರೆ 1.5 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಬಟ್ ಇದೇ ತರ ಟನಲ್ಸ್ ಒಳಗಡೆಯಿಂದ ವ್ಯೂಸ್ ನೋಡ್ತಾ ಹೋಗ್ಬೋದು. ನೀರಿನ ಸೌಂಡ್ ಯಾವ ತರ ಇದೆ ಅಂದ್ರೆ ವಾಯ್ಸ್ ಕೇಳಿಸ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಇಲ್ಲಿ ನೋಡಿ ಮೇಲ್ಗಡೆಯಿಂದ ನೀರ್ ಬಿದ್ದು ಅದೇ ಫ್ರೀಸ್ ಆಗಿ ಐಸ್ ಕ್ಯಾಂಡಿ ತರ ಆಗಿದೆ. ನ್ಯಾಚುರಲ್ ಐಸ್ ಕ್ಯಾಂಡಿ. ಇಲ್ಲಂತೂ ಫುಲ್ ಕತ್ಲೆ ಇದೆ. ಮೇಲ್ಗಡೆಯಿಂದ ಬೆಳಕೆ ಬೀಳ್ತಾ ಇಲ್ಲ. ಹಾಗೆ ಫ್ಲೋರ್ ಕೂಡ ಫುಲ್ ಜಾರ್ತಾ ಇದೆ. ಫುಲ್ ಕೇರ್ಫುಲ್ ಆಗಿ ನೋಡ್ಕೊಂಡು ಹೋಗ್ಬೇಕು ಮಾತ್ರ. ಸೊ ನಾವಿವಾಗ ಅದ್ರ ಇನ್ನೊಂದು ಪಾಯಿಂಟ್ಗೆ ರೀಚ್ ಆದ್ವಿ. ಇಲ್ಲಿಂದ ಎಕ್ಸಿಟ್ ಆಗಿ ಇಲ್ಲಿ ಒಂದ್ ರೌಂಡ್ ಎಲ್ಲ ಫುಲ್ ನೋಡ್ಕೊಂಡು ಕೆಲವೊಂದು ಹೈಕ್ಸ್ ಕೂಡ ಇದೆಯಂತೆ. ಅದನ್ನೆಲ್ಲ ನೋಡ್ಕೊಂಡು ವಾಪಸ್ ಇದೇ ರೂಟ್ ಅಲ್ಲೂ ಹೋಗ್ಬೋದು ಆ €10 ಟಿಕೆಟ್ ಅಲ್ಲಿ. ಇವತ್ತಂತೂ ಇಲ್ಲಿ ಸಿಕ್ಕಾಪಟ್ಟೆ ಜನ ಇಂಡಿಯನ್ಸೇ ಬಂದಿದ್ದಾರೆ. ನಮ್ಗೊಬ್ರು ಫಾರಿನರ್ ಕೇಳಿದ್ರು ಏನಕ್ಕೆ ಇಷ್ಟು ಜನ ಇವತ್ತು ಬಂದಿದ್ದಾರೆ ಅಂತ. ಮೋಸ್ಟ್ಲಿ ಕ್ರಿಸ್ಮಸ್ ಹಾಲಿಡೇ ಪ್ಲಸ್ ಸ್ನೋ ಆಗಿರೋದ್ರಿಂದ ಇನ್ನ ಜಾಸ್ತಿ ಬ್ಯೂಟಿಫುಲ್ ಆಗಿರೋದ್ರಿಂದ ಎಲ್ಲರೂ ಇವತ್ತೇ ಬಂದಿರ್ಬೋದು.
ನಾವಿವಾಗ ಈಚೆ ಕಡೆ ಎಲ್ಲ ನೋಡ್ಕೊಂಡು ವಾಪಸ್ ಹೊರಟ್ವಿ. ಸೊ ಅದೇ ಗಾರ್ಜ್ ಇಂದ ಪುನಃ ನಡ್ಕೊಂಡು ಹೋಗ್ಬೇಕು. ಲೈಟ್ ಆಗಿ ಸ್ನೋಫಾಲ್ ಕೂಡ ಸ್ಟಾರ್ಟ್ ಆಗಿದೆ. ಹಾಗೆ ಚಳಿ ಇನ್ನ ಜಾಸ್ತಿ ಆಗ್ತಾನೆ ಇದೆ. ಸೊ ನಾವಿವಾಗ ವಾಪಸ್ ನಡ್ಕೊಂಡು ಬಸ್ ಸ್ಟಾಪ್ ಕಡೆಗೆ ಹೋಗ್ತಾ ಇದೀವಿ. ಅಲ್ಲಿಂದ ಮತ್ತೆ ಗಾರ್ನಿಶ್ಗೆ ಹೋಗ್ಬೇಕು ಅಂದ್ರೆ 11:30ಗೆ ಬಸ್ ಇದೆ. ಸೊ ಆ ಬಸ್ ಮಿಸ್ ಆದ್ರೆ ಮತ್ತೆ ನಾವು 1 ಅವರ್ ವೇಟ್ ಮಾಡ್ಬೇಕಾಗತ್ತೆ ಚಳಿಯಲ್ಲಿ. ಸೊ ಹೋಗೋಣ, ಸಿಗತ್ತಾ ಇಲ್ಲ ನೋಡೋಣ ಬಸ್. ಸೊ ಸ್ಕೀಯಿಂಗ್ ಮಾಡೋದಿದ್ರೆ ಇಲ್ಲಿ ಬರಬಹುದು. ಇದೇ ಆ ಸ್ಕೀ ಸ್ಟೇಷನ್. ಸೊ ನಾವಿವಾಗ ಬಸ್ ಇಟ್ಕೊಂಡು ಗಾರ್ನಿಶಿಗೆ ಬಂದು ಅಲ್ಲೊಂದು ರೆಸ್ಟೋರೆಂಟಿಗೆ ಬಂದ್ವಿ. ಆಸ್ ಯೂಶುವಲ್ ಪಾಸ್ತಾ, ಪಿಜ್ಜಾ, ತಿರಾಮಿಸು ಆರ್ಡರ್ ಮಾಡಿದ್ವಿ. ಇವಾಗ ಅಷ್ಟೇ ನಮ್ದು ನೈಟ್ ಡಿನ್ನರ್, ಆಫ್ಟರ್ನೂನ್ ಲಂಚ್ ಎಲ್ಲ ಸೇರಿಸಿ ಪಿಜ್ಜಾ ತಿಂದಿದ್ದಾಯ್ತು. ಪಿಜ್ಜಾ ಅಂತೂ ಸಖತ್ತಾಗಿತ್ತು. ಹಾಗೆ ತಿರಾಮಿಸುನು ಸೂಪರ್ ಆಗಿತ್ತು. ಸೊ ನಮ್ ಬ್ಯಾಗ್ ನ ನಾವು ಬಾನೋವಲ್ಲೇ ಲಾಕರ್ ಅಲ್ಲಿ ಇಟ್ಟಿದ್ವಿ. ಸೊ ಇವಾಗ ಅದನ್ನ ತಂದು ಹಾಗೆ ನಮ್ ಹೋಟೆಲ್ ಕೂಡ ಚೆಕ್ ಇನ್ ಮಾಡೋದಿದೆ. ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಸೊ ಫುಲ್ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಫುಲ್ ಇನ್ನ ಸ್ನೋ ಹಾಗೇ ಇದೆ, ಬಟ್ ಅದ್ರ ಮೇಲೆ ನಡ್ದು ಫುಲ್ ಗಲೀಜಾಗ್ಬಿಟ್ಟಿದೆ. ಬಟ್ ಐಸ್ ಏನಾಗಿಲ್ಲ, ಸೊ ಅದಕ್ಕೆ ಜಾರ್ತಾ ಇರ್ಲಿಲ್ಲ. ಸೊ ನಾವಿವಾಗ ಮೇನ್ ಸ್ಟೇಷನ್ ಕಡೆಗೆ ಹೋಗ್ತಾ ಇದೀವಿ ನಡ್ಕೊಂಡು. ಇಲ್ಲಿಂದ 15 ಮಿನಿಟ್ಸ್ ಇದೆ. ಹಾಗೆ ಊಟ ಮಾಡಿ ಕೂಡ ಜಾಸ್ತಿ ಆಗಿದೆ. ಸೊ ವಾಕ್ ಆದಾಗೂ ಆಯ್ತು, ಹಾಗೆ ಟ್ರೈನ್ ಸ್ಟೇಷನ್ಗೂ ಹೋದಾಗಾಯ್ತು. ಬಟ್ ಅಲ್ಲಿಂದ ನಮ್ಗೆ ಹೋಟೆಲ್ ರೂಮ್ ಇರೋದು ಬಸ್ ಅಲ್ಲಿ 15 ಮಿನಿಟ್ಸ್ ಹೋಗ್ಬೇಕು. ಸೊ ವರುಣ್ ಇವಾಗ ವಿಂಡೋ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನಾವು ಇವಾಗ ಬಸ್ ಸ್ಟಾಪ್ ಇಂದ ನಮ್ಮ ಹೋಟೆಲ್ ರೂಮ್ ಕಡೆಗೆ ಹೋಗ್ತಾ ಇದೀವಿ. ಟೈಮ್ ಬಂದು 7:30 ಆಗಿದೆ. ಫುಲ್ ಫಾಗ್ ಕವರ್ ಆಗಿದೆ. ಹಾಗೆ ಚಳಿ ಕೂಡ ಸಿಕ್ಕಾಪಟ್ಟೆ ಇದೆ. ನಮ್ಮ ಸ್ಟೇ ಇರೋದು ಆಲ್ಮೋಸ್ಟ್ ಗಾರ್ನಿಶ್ ಟೌನ್ ಮತ್ತೆ ಜುಕ್ಸ್ಬೆಟ್ಸ್ಗೆ ಮಿಡಲ್ ಅಲ್ಲಿ. ಇದೇ ನಮ್ಮ ಇವತ್ತಿನ ಸ್ಟೇ. ಹಾಗಿದ್ರೆ ಕ್ವಿಕ್ ಆಗಿ ನಮ್ಮ ರೂಮ್ ಟೂರ್ ನ ಮಾಡಿ ಈ ಬ್ಲಾಗ್ ನ ಎಂಡ್ ಮಾಡ್ತೀವಿ. ಸೊ ಬನ್ನಿ ಹಾಗಿದ್ರೆ ನಮ್ ರೂಮ್ ಹೇಗಿದೆ ಅಂತ ನೋಡೋಣ. ವಾವ್, ಸಖತ್ ಸ್ಪೇಷಿಯಸ್ ಆಗಿದೆ. ಸೊ ಇಲ್ಲೊಂದು ಸೋಫಾ ಅಂಡ್ ಚೇರ್ಸ್. ಸೊ ಇಲ್ಲಿ ಮಿರರ್ ಅಂಡ್ ಇದು ಕಬೋರ್ಡ್ ಕೊಟ್ಟಿದ್ದಾರೆ. ಹಾಗೆ ವಾಶ್ರೂಮ್ ಕೂಡ ಸ್ಪೇಷಿಯಸ್ ಆಗಿದೆ. ಹಾಗಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್.